ನಮಸ್ಕಾರ ವೀಕ್ಷಕರೇ, ಸುದ್ದಿ ಕೇಳಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಸೊಸೈಟಿಯಲ್ಲಿ 3 ಲಕ್ಷದವರೆಗೂ ಸಾಲ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ವಿವಿಧ ದೇಶದ ಸಹಕಾರ ಸಂಘದಡಿ ಯೋಜನೆಯ ಫಲಾನುಭವಿಗಳಿಗೆ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಸಾಲ ನೀಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 3 ಮಹತ್ವದ ಕಾರ್ಯಕ್ರಮಗಳ ಸಿದ್ಧತೆ ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆ ಚಾಲನೆ ನೀಡಿದ ಸಚಿವ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿಯ ವಿವಿಧ ದೇಶ ಸಹಕಾರ ಸಂಘ ಯೋಜನೆಯ ಫಲಾನುಭವಿಗಳಿಗೆ ಸ್ವಂತ ಉದ್ಯೋಗ ವ್ಯವಹಾರ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ 3 ಲಕ್ಷ ರೂಪಾಯಿಯವರೆಗೂ ಸಾಲ ಸೌಲಭ್ಯ ನೀಡಲಾಗುವುದು. ಗೃಹಲಕ್ಷ್ಮಿ ಸೊಸೈಟಿ ಅಕ್ಕಪಡೆ ಲೋಕಾರ್ಪಣೆ, ಸಮಗ್ರ ಶಿಶು ವಿಕಾಸ ಯೋಜನೆ, ಸುವರ್ಣ ಮಹೋತ್ಸವ ಸಿದ್ಧತೆಗೆ ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆಗೆ ಚಾಲನೆ ನೀಡಲಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದು ಕೊಡುವ ಸಲುವಾಗಿ ಗೃಹಲಕ್ಷ್ಮಿ ವಿವಿಧ ದೇಶದ ಸಹಕಾರ ಸಂಘ ಆರಂಭಿಸಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಕರ್ನಾಟಕದ ಮಹಿಳೆಯರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಶಕ್ತಿ ತುಂಬುವುದಕ್ಕೆ ನನ್ನ ಗುರಿ. ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯನ್ನು ನಂಬರ್ 1 ಮಾಡುವುದೇ ನನ್ನ ಕನಸಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯದ ಕಾರ್ಮಿಕರಿಗೆ ಗುಡ್ ನ್ಯೂಸ್. ಸರ್ಕಾರದಿಂದ ಸಿಗಲಿದೆ ನಿಮಗೆ ಕೆಲವು ಸೌಲಭ್ಯಗಳು. ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇನ್ನೂವರೆಗೂ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರವು ಕಾರ್ಮಿಕರಿಗೆ 10 ಹಲವು ಸೌಲಭ್ಯಗಳನ್ನು ನೀಡುತ್ತಿದೆ. ನೋಂದಣಿಯಾದ ಕಾರ್ಮಿಕರು ಈ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ಅದರಲ್ಲಿ ಪಿಂಚಣಿ ಸೌಲಭ್ಯ, 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ 1,000 ರೂಪಾಯಿ ಪಿಂಚಣಿ ಸೌಲಭ್ಯವಾಗಲಿದೆ. ಇನ್ನು ಎರಡನೆಯದಾಗಿ ದುರ್ಬಲತೆ ಪಿಂಚಣಿ. ನೋಂದಾಯಿತ ಫಲಾನುಭವಿಯು ಕಾಯಿಲೆಯಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ 1,000 ಪಿಂಚಣಿ ಹಾಗೂ ಶೇಕಡಾವಾರು ದುರ್ಬಲತೆಯನ್ನಾಗಿ 2 ಲಕ್ಷದವರೆಗೆ ಅನುಗ್ರಹ ರಾಶಿ ಸಹಾಯಧನ ನೀಡಲಾಗುವುದು. ಸ್ನೇಹಿತರೆ, ಇನ್ನು ಮೂರನೆಯದಾಗಿ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ. ಇದರಲ್ಲಿಯೂ ಕೂಡ ನಿಮಗೆ 20,000ವರೆಗೆ ಸೌಲಭ್ಯವನ್ನ ಕೊಡಲಾಗುತ್ತೆ. ಇನ್ನು ನಾಲ್ಕನೆಯದಾಗಿ ವಸತಿ ಸೌಲಭ್ಯ. ಇದರಲ್ಲಿಯೂ ಕೂಡ ನಿಮಗೆ 2 ಲಕ್ಷದವರೆಗೆ ಮುಂಗಡ ಸೌಲಭ್ಯ ಸಿಗುತ್ತದೆ. ಇನ್ನು ಐದನೆಯದಾಗಿ ಹೇರಿಗೆ ಸೌಲಭ್ಯ. ಹೌದು ವೀಕ್ಷಕರೇ, ಈ ಒಂದು ಹೇರಿಗೆಯ ಸೌಲಭ್ಯದಲ್ಲಿ ಮಹಿಳಾ ಮತ್ತು ಫಲಾನುಭವಿಯ ಮೊದಲು 2 ಮಕ್ಕಳಿಗೆ ಹೆಣ್ಣು ಮಗು ಆದರೆ ಜನಕ್ಕೆ 30,000 ಮತ್ತು ಗಂಡು ಮಗು ಆದರೆ 20,000 ಹಣವನ್ನು ಕೂಡ ಸೌಲಭ್ಯವಾಗಲಿದೆ. ಅಂತ್ಯಕ್ರಿಯೆ ವೆಚ್ಚ ಅದರಲ್ಲಿ 4,000 ಹಾಗೂ ಅನುಗ್ರಹ ರಾಶಿಯು ಕೂಡ 50,000 ಸಹಾಯಧನ ಕೊಡಲಾಗುವುದು. ಇನ್ನು 7ನೇದಾಗಿ ಶೈಕ್ಷಣಿಕ ಸಹಾಯಧನ. ಇದರಲ್ಲಿ ಫಲಾನುಭವಿಯ 2 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೆಲವಷ್ಟು ಪಿಂಚಣಿಗಳನ್ನು ನೀಡಲಾಗುವುದು. ಸ್ನೇಹಿತರೆ, ಇನ್ನು 8ನೇದಾಗಿ ವೈದ್ಯಕೀಯ ಸಹಾಯಧನ. ಅಂದರೆ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ 300 ರೂಪಾಯಿಯಿಂದ 10,000ವರೆಗೆ ಪಿಂಚಣಿಯನ್ನು ನೀಡಲಾಗುವುದು. ಇನ್ನು 9ನೇದಾಗಿ ಅಪಘಾತ ಪರಿಹಾರ. ಅಂದರೆ ಮರಣ ಹೊಂದಿದ್ದಲ್ಲಿ ನಿಮಗೆ 5 ಲಕ್ಷ ಸಂಪೂರ್ಣ ಶಾಶ್ವತ ದುರ್ಬಲತೆಯಾಗಿ ನೀಡಲಾಗುವುದು. ಸ್ನೇಹಿತರೆ, ಇನ್ನು 10ನೇದಾಗಿ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ. ಹೌದು ಸ್ನೇಹಿತರೆ, ಇದರಲ್ಲಿ ಹೃದಯ ರೋಗ ಮತ್ತು ಕಿಡ್ನಿ ಜೋಡಣೆ ಜೊತೆಗೆ ಕ್ಯಾನ್ಸರ್ ಚಿಕಿತ್ಸೆಗಂತ ನಿಮಗೆ 2 ಲಕ್ಷದವರೆಗೆ ಸಹಾಯಧನವನ್ನ ನೀಡಲಾಗುವುದು. ಇನ್ನು 11ನೇದಾಗಿ ಮದುವೆಯ ಸಹಾಯಧನ. ಇದರಲ್ಲಿ ಫಲಾನುಭವಿ ಅಥವಾ ಅವರ 2 ಮಕ್ಕಳ ಮದುವೆಗೆ ತಲಾ 50,000ವರೆಗೆ ನಿಮಗೆ ಏನಿದೆ ಸಹಾಯಧನವನ್ನು ನೀಡಲಾಗುವುದು. ಇನ್ನು 12ನೇದಾಗಿ LPG ಸಂಪರ್ಕ ಸೌಲಭ್ಯ. ಹೌದು ಸ್ನೇಹಿತರೆ, ಅನಿಲ್ ಸಂಪರ್ಕದೊಂದಿಗೆ ಕೂಡ 2 ಬರ್ನರ್ ಸ್ಟೋವ್ ಅನ್ನು ಕೂಡ ನಿಮಗೆ ವಿತರಣೆ ಮಾಡಲಾಗುವುದು. ಇನ್ನು 13ನೇದಾಗಿ BMTC ಬಸ್ ಪಾಸ್ ಸೌಲಭ್ಯ. ಇದರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಮತ್ತು ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ BMTC ಬಸ್ ಪಾಸ್ ಸೌಲಭ್ಯವನ್ನು ಕೂಡ ಮಾಡಲಾಗುವುದು. ಇನ್ನು 14ನೇದಾಗಿ KSRTC ಬಸ್ ಪಾಸ್ ಸೌಲಭ್ಯ. ಅಂದರೆ ರಾಜ್ಯಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ ಕಾರ್ಮಿಕರ 2 ಮಕ್ಕಳಿಗೂ ಕೂಡ ಈ ಒಂದು ಪಾಸ್ ಸೌಲಭ್ಯವನ್ನ ನೀಡಲಾಗುವುದು. ಇನ್ನು ಕೊನೆಯದಾಗಿ 15ನೇಯ ಸೌಲಭ್ಯ ಏನಂದ್ರೆ ತಾಯಿ ಮಗು ಸಹಾಯ ಹಸ್ತ. ಅಂದ್ರೆ ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಹಾಗೂ ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೂ ವಾರ್ಷಿಕ ರೂಪಾಯಿ 6,000 ಸಹಾಯಧನವನ್ನು ನೀಡಲಾಗುವುದು. ಸ್ನೇಹಿತರೆ,
ಇನ್ನು ಮತ್ತೊಂದೆಡೆಯಲ್ಲಿ ಇಂದಿರಾ ಕಿಟ್ ಫಲಾನುಭವಿಗಳು ತಪ್ಪದೆ ಗಮನಿಸಿ. ಹೌದು, ಇನ್ಮುಂದೆ ಆಗಲಿದೆ ಕೆಲವು ಬದಲಾವಣೆಗಳು. ಹೌದು ಸ್ನೇಹಿತರೆ, ಇಂದಿರಾ ಕಿಟ್ ಫಲಾನುಭವಿಗಳು ಸರ್ಕಾರದ ಈ ಮಹತ್ವದ ಬದಲಾವಣೆಯನ್ನು ತಪ್ಪದೆ ಗಮನಿಸಿ. ಸರ್ಕಾರದ ಕಿಟ್ನಲ್ಲಿ ನೀಡಲಾಗಿರುವ ಆಹಾರ ಪದಾರ್ಥಗಳಲ್ಲಿ ಬದಲಾವಣೆ ತರಲಿದೆ. ಅನ್ನಭಾಗ್ಯ 5 ಕೆಜಿ ಅಕ್ಕಿ ಬದಲು ಕೇಂದ್ರ ಸರ್ಕಾರ ಇಂದಿರಾ ಆಹಾರ ಕಿಟ್ ಘೋಷಿಸಿತ್ತು. ಆದರೆ ಈ ಆಹಾರ ಕಿಟ್ನಲ್ಲಿ ಬೇಳೆ, ಎಣ್ಣೆ, ಸಕ್ಕರೆ ಹಾಗೂ ಇತ್ಯಾದಿ ಅಗತ್ಯ ಆಹಾರ ವಸ್ತುಗಳನ್ನು ನೀಡುವುದಾಗಿ ಘೋಷಿಸಿದ್ದ ಸರ್ಕಾರ ಅದರಲ್ಲಿ ಈಗ ಸಣ್ಣ ಬದಲಾವಣೆ ಮಾಡಲಾಗಿದೆ. ಇದುವರೆಗೆ ಇಂದಿರಾ ಆಹಾರ ಕಿಟ್ನಲ್ಲಿ ಹೆಸರು ಬೇಳೆ ಬದಲಾಗಿ ತೊಗರಿ ಬೇಳೆ ನೀಡುವ ತೀರ್ಮಾನ ಕೈಗೊಂಡಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಜೊತೆಗೆ ಈ ಹಿಂದೆ 1 ಕೆಜಿ ತೊಗರಿ ಬೇಳೆ ಜೊತೆಗೆ 1 ಕೆಜಿ ಹೆಸರು ಬೇಳೆ ನೀಡುವುದಾಗಿ ಕೂಡ ಸರ್ಕಾರ ಹೇಳಿತ್ತು. ಆದರೆ ಇನ್ನೀಗ 1 ಕೆಜಿ ಹೆಸರು ಬೇಳೆ ಬದಲಾಗಿ 2 ಸದಸ್ಯರಿರುವ ಕುಟುಂಬಕ್ಕೆ 1/4 ಕೆಜಿ ಹೆಚ್ಚುವರಿ ತೊಗರಿಬೇಳೆ, 3 ಅಥವಾ 4 ಸದಸ್ಯರಿರುವ ಕುಟುಂಬಕ್ಕೆ ಹೆಚ್ಚುವರಿ 1/2 ಕೆಜಿ ತೊಗರಿಬೇಳೆ, ಇನ್ನು 5ಕ್ಕೂ ಹೆಚ್ಚು ಸದಸ್ಯರಿರುವ ಕುಟುಂಬಕ್ಕೆ 3/4-5 ಕೆಜಿ ಹೆಚ್ಚುವರಿ ತೊಗರಿಬೇಳೆ ನೀಡಲು ಸರ್ಕಾರ ಇವಾಗ ನಿರ್ಧರಿಸಲಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಭಾರತದಲ್ಲಿ ಪಾತಾಳಕ್ಕಿದ್ದ ಚಿನ್ನದ ದರ 24 ಕ್ಯಾರೆಟ್ ಬಂಗಾರ ಭರ್ಜರಿ ಏರಿಕೆಯಾಗಿದೆ. ಭಾರತದಲ್ಲಿ ಚಿನ್ನ ಪ್ರಿಯರು ಬಹಳಷ್ಟು ಜನರಿದ್ದಾರೆ. ಅದರಲ್ಲೂ ಕೂಡ ಡಿಜಿಟಲ್ ಮೂಲಕ ಅನೇಕ ಜನರು ಹೂಡಿಕೆ ಮಾಡುತ್ತಿದ್ದಾರೆ. ಕೆಲವು ಡೈರೆಕ್ಟ್ ಖರೀದಿ ಮಾಡಿದರೆ ಇನ್ನು ಕೆಲವು ಸ್ವಲ್ಪ ಹೂಡಿಕೆ ಮಾಡಿಕೊಂಡು ಬರುತ್ತಾರೆ. ಇತ್ತೀಚೆಗೆ ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿದೆ. ಹೌದು ಸ್ನೇಹಿತರೆ, ಆದ್ದರಿಂದ ದಿನ ಹೋದಂತೆ ಚಿನ್ನ ಪ್ರಿಯರಿಗೆ ನಿರಾಸೆ ಮೂಡುತ್ತಿದೆ. ಆದರೆ ಕೆಲವು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಏರಿಳಿತ ಆಗುತ್ತಲೇ ಇದೆ. ಇಂದು ಚಿನ್ನದ ಬೆಲೆ ಮತ್ತೆ ಇಳಿಕೆಯಾಗಿದ್ದು, ಹಾಗಿದ್ರೆ ಇಂದು ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಗೊತ್ತಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇನ್ನುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇವಾಗ 24 ಕ್ಯಾರೆಟ್ ಚಿನ್ನದ ಬೆಲೆ ಇಂದು ತಕ್ಕ ಮಟ್ಟಿಗೆ ಇಳಿಕೆಯಾಗಿದೆ. 24 ಚಿನ್ನದ 1 ಗ್ರಾಮ್ ಬೆಲೆಗೆ 12,202 ರೂಪಾಯಿ ಆಗಿದೆ. ನಿನ್ನೆ ಹೋಲಿಸಿದ್ರೆ 12,257 ರೂಪಾಯಿ ಇತ್ತು. ಈ ಮೂಲಕ 55 ರೂಪಾಯಿ ಇಳಿಕೆ ಆಗಿದೆ. ಅದೇ ರೀತಿಯಾಗಿ 8 ಗ್ರಾಮ್ ಚಿನ್ನದ ಬೆಲೆಯು ಕೂಡ 97,616 ರೂಪಾಯಿ ಆಗಿತ್ತು. ಆದರೆ ಇವತ್ತು 98,056 ಆಗಿದೆ. ಹೌದು ಸ್ನೇಹಿತರೆ, ಒಂದೇ ದಿನಕ್ಕೆ 440 ರೂಪಾಯಿ ಇಳಿಕೆಯಾಗಿದೆ. ಇನ್ನು 22 ಚಿನ್ನದ 1 ಗ್ರಾಮ್ ಬೆಲೆಗೆ 11,185 ರೂಪಾಯಿ ಆಗಿದ್ದು, ನಿನ್ನೆ 11,235 ರೂಪಾಯಿ ಆಗಿದೆ. ಈ ಮೂಲಕ ಒಂದೇ ದಿನಕ್ಕೆ 50 ರೂಪಾಯಿ ಇಳಿಕೆಯಾಗಿದೆ. ಅದೇ ರೀತಿಯಾಗಿ 18 ಕ್ಯಾರೆಟ್ ಚಿನ್ನ ಸಾಮಾನ್ಯವಾಗಿ ಕಡಿಮೆ ಬೆಲೆ ಹೊಂದಿರುತ್ತದೆ. ಅದೇ ರೀತಿ ಇದು 1 ಗ್ರಾಮ್ ಬೆಲೆಗೆ 9,152 ರೂಪಾಯಿ ಆಗಿದ್ದು, ನಿನ್ನೆ 9,190 ರೂಪಾಯಿ ಆಗಿದೆ. ನಿನ್ನೆಗಿಂತ ಇದು ಬರೀ 41 ರೂಪಾಯಿ ಇಳಿಕೆಯಾಗಿದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಏಕೆ ಎನ್ನುವ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹೌದು ಸ್ನೇಹಿತರೆ, ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಜೊತೆ ಲಿಂಕ್ ಮಾಡಲು ಕೊನೆಯ ದಿನಾಂಕ ಸಮೀಪಿಸುತ್ತಿರುವ ಪ್ಯಾನ್ ಕಾರ್ಡ್ ಹೊಂದಿರುವವರು ವೇಗವಾಗಿ ಕಾರ್ಯನಿರ್ವಹಿಸಬೇಕು. ಏಕೆಂದರೆ ಡಿಸೆಂಬರ್ 31, 2025 ನೀವು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದಿದ್ದರೆ ಜನವರಿ 1ರಿಂದ ಅಂದರೆ 2026ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ, ಅಂದರೆ ರದ್ದು ಮಾಡಲಾಗುವುದು. ಟ್ಯಾಕ್ಸ್ ಬಡ್ಡಿ ಇತ್ತೀಚೆಗೆ ಸಾಮಾಜಿಕವಾಗಿ ಮಾಧ್ಯಮ ಪೋಸ್ಟ್ನಲ್ಲಿ ಕೂಡ ಇದನ್ನು ಹೈಲೈಟ್ ಮಾಡಿದ್ದು, ಆಧಾರ ತೆರಿಗೆ ರಿಟರ್ನ್ ಸಲ್ಲಿಸುವಲ್ಲಿ, ಮರುಪಾವತಿಗಳನ್ನು ಸ್ವೀಕರಿಸುವಲ್ಲಿ ಅಥವಾ ಇತರ ಹಣಕಾಸು ವಹಿವಾಟುಗಳನ್ನು ನಡೆಸುವಲ್ಲಿ ಸಂಭಾವ್ಯ ಅಡಚಣೆಗಳ ಬಗ್ಗೆ ಬಳಕೆದಾರರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ನೀವು ಕೂಡ ಏನಾದರೂ ಅಪ್ಡೇಟ್ ಮಾಡಿಸಬೇಕಾದ್ರೆ ಈಗಲೇ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡುವ ಕೊನೆ ದಿನಾಂಕ ಆಗಿದೆ ಸ್ನೇಹಿತರೆ.